ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಜುಲೈ 1 ಪತ್ರಿಕಾ ದಿನಾಚರಣೆ ಹಿನ್ನೆಲೆ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರಿಗೆ ಶುಭ ಕೋರಿದ ರೋಟರಿ ಸಂಸ್ಥೆ, ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು. ಸಮಾಜದ ಸರಿದಿಕ್ಕಿಗೆ ಕಾರಣವಾಗಿರುವ ಪತ್ರಕರ್ತರು ಲೇಖನಿ ಹಿಡಿದ ಸೇನಾನಿಗಳು ಎಂದ ವಿವಿಧ ಸಂಘಟನೆಗಳ ಮುಖಂಡರು. ತಾಲೂಕಿನ ಸಂತೇಶ್ವರ ಅಗ್ರಹಾರ ಬೆಳಗುಳಿ ಏತ ನೀರಾವರಿ ಯೋಜನೆಗೆ ಕಾರಣಕರ್ತರು ಸಾಹಿತಿ ಎಸ್ಎಲ್ ಭೈರಪ್ಪನವರು. ಅವರನ್ನು ಶಾಶ್ವತವಾಗಿ ಸ್ಮರಿಸುವ ಹಿನ್ನೆಲೆ ಏತ ನೀರಾವರಿ ಯೋಜನೆ ಎಸ್ಎಲ್ ಭೈರಪ್ಪ ಏತ ನೀರಾವರಿ ಯೋಜನೆ ಎಂದು ನಾಮಕರಣ. ಯೋಜನೆಯಡಿ ನೀರೆತ್ತುವ ಕಾರ್ಯಕ್ಕೆ ಚಾಲನೆ ನೀಡಿದ ಬಾಲಕೃಷ್ಣರವರ ಹೇಳಿಕೆ. ಸಮಾಜದಲ್ಲಿ ಬಡತನ, ಅಜ್ಞಾನದಿಂದ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸುವುದು ತರವಲ್ಲವೆಂದ ನ್ಯಾಯಾಧೀಶರಾದ ಕಲ್ಪನಾರವರು. ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ನಡೆದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆಯ ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಹೇಳಿಕೆ. ದೆಹಲಿಯಲ್ಲಿ ಆಚಾರ್ಯ ವಿದ್ಯಾನಂದ ಮಹಾರಾಜರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ. ಪ್ರಧಾನಿ ನರೇಂದ್ರ ಮೋದಿಯವರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಆಚಾರ್ಯ ಶ್ರೀ ಪ್ರಜ್ಞಾಸಾಗರ ಮಹಾರಾಜರು ಮತ್ತು ಶ್ರವಣಬೆಳಗೊಳದ ಜೈನ ಮಠದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಆಶೀರ್ವಾದ ಪಡೆದ ಮೋದಿಯವರು. ವಾರ್ತೆಗಳ ವಿವರ. ಜುಲೈ 1 ಪತ್ರಿಕಾ ದಿನಾಚರಣೆಯ ಆಚರಣೆ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸದಸ್ಯರುಗಳಿಗೆ ಪಟ್ಟಣದ ರೋಟರಿ ಸಂಸ್ಥೆ, ರೆಡ್ ಕ್ರಾಸ್ ಸಂಸ್ಥೆಗಳು ಸೇರಿ ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಪಟ್ಟಣದ ಪತ್ರಕರ್ತರ ಭವನಕ್ಕೆ ಆಗಮಿಸಿ ಎಲ್ಲ ಪತ್ರಕರ್ತರಿಗೆ ಲೇಖನಿ ನೀಡಿ ಶುಭಾಶಯಗಳನ್ನು ಕೋರಿದರು. ರಾಜ್ಯದಲ್ಲಿ ಮೊದಲ ಸುದ್ದಿ ಬಿಂಬಿತ ಪತ್ರಿಕೆ ಮಂಗಳೂರು ಸಮಾಚಾರ ಎಂಬ ಪತ್ರಿಕೆ ಹುಟ್ಟಿದ ದಿನವಾದ ಜುಲೈ 1 ನಾಡಿನೆಲ್ಲೆಡೆ ಪತ್ರಿಕಾ ದಿನಾಚರಣೆಯಾಗಿ ಆಚರಿಸುತ್ತಾ ಬರಲಾಗುತ್ತಿದೆ. ಜುಲೈ 1 ಮಂಗಳವಾರದ ದಿನದಂದು ಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಭವನಕ್ಕೆ ಪಟ್ಟಣದ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು, ಸಂಘದ ಸದಸ್ಯರು ಆಗಮಿಸಿ ಎಲ್ಲ ಪತ್ರಕರ್ತರಿಗೆ ಶುಭಾಶಯಗಳನ್ನು ಕೋರಿ ಶಿವನಿಗೆ ಪ್ರಿಯವಾದ ನಂಜುಬಟ್ಟಲು ಗಿಡವನ್ನು ನೀಡಿ ಕೀಚೈನ್ ನೀಡಿ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಈ ವೇಳೆ 2025-26ನೇ ಸಾಲಿಗೆ ರೋಟರಿ ವಿಷನ್ ಚನ್ನರಾಯಪಟ್ಟಣ ಘಟಕಕ್ಕೆ ನೂತನ ಅಧ್ಯಕ್ಷೆಯಾಗುತ್ತಿರುವ ಜ್ಯೋತಿ ಮತ್ತು ಕಾರ್ಯದರ್ಶಿಯಾಗುತ್ತಿರುವ ಹೇಮಚಂದ್ರರವರು 1 ವರ್ಷಗಳ ಕಾಲ ತಾಲೂಕಿನಲ್ಲಿ ರೋಟರಿ ಸಂಸ್ಥೆ ನಡೆಸುವ ಕಾರ್ಯಕ್ರಮಕ್ಕೆ ಈ ಹಿಂದಿನಿಂದಲೂ ನೀಡುತ್ತಾ ಬಂದಿರುವ ಸಹಕಾರವನ್ನು ಪತ್ರಕರ್ತರು ಮುಂದುವರೆಸಿ ನಮ್ಮ ನೂತನ ಕಾರ್ಯಕಾರಿ ಮಂಡಳಿಗೂ ಸಲಹೆ ಸಹಕಾರಗಳನ್ನು ನೀಡುವಂತೆ ಮನವಿ ಮಾಡಿದರು. ಇನ್ನು ಪಟ್ಟಣದ ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಬೋಧಕ ಸಿಬ್ಬಂದಿ ಪತ್ರಿಕಾ ಭವನಕ್ಕೆ ಆಗಮಿಸಿ ಎಲ್ಲ ಪತ್ರಕರ್ತರನ್ನ ಸನ್ಮಾನಿಸಿ ಲೇಖನಿ ನೀಡುವ ಮೂಲಕ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಈ ವೇಳೆ ವಿದ್ಯಾರ್ಥಿಗಳು ಪತ್ರಿಕಾ ರಂಗದ ಮಹತ್ವವನ್ನು ತಿಳಿಸುವ ಮೂಲಕ ಪತ್ರಿಕೆಗಳ ಗೌರವವನ್ನು ಪ್ರತಿಯೊಬ್ಬರೂ ಕಾಪಾಡಿಕೊಳ್ಳಬೇಕೆಂದರು. ಈ ವೇಳೆ ಶಾಲೆಯ ಆಡಳಿತಾಧಿಕಾರಿ ಮಂಜುನಾಥ್, ದೈಹಿಕ ಶಿಕ್ಷಕ ನಟರಾಜ್ ಇದ್ದರು. ಇವರೊಂದಿಗೆ ತಾಲೂಕು ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳಾದ HG ಭರತ್ ಕುಮಾರ್ ಮತ್ತು ಜಬೀವುಲ್ಲಾ ಬೇಗ್ರವರು ಪತ್ರಿಕಾ ಭವನದ ಎಲ್ಲ ಪತ್ರಕರ್ತರಿಗೆ ಪತ್ರಿಕಾ ದಿನಾಚರಣೆಯ ಶುಭ ಕೋರಿ ಲೇಖನಿಗಳನ್ನು ನೀಡಿದರು. ಈ ವೇಳೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು, ಪ್ರಧಾನ ಕಾರ್ಯದರ್ಶಿ ನಟೇಶ್, ಸಹ ಕಾರ್ಯದರ್ಶಿ ಶ್ಯಾಮ್ ಸುಂದರ್, ನಿರ್ದೇಶಕರುಗಳಾದ ಎಂ ಜಯರಾಮ್, ಎಲ್ ನಾಗೇಶ್, BT ವೆಂಕಟಸ್ವಾಮಿ, B ಪಾಂಡುರಂಗ, ಲೋಹಿತ್, ಚಂದ್ರಶೇಖರ್, ಶ್ರೀನಿವಾಸ್ ಉಳ್ಳಾವಳ್ಳಿ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ KP ಪುಟ್ಟರಾಜು, ಪತ್ರಕರ್ತರುಗಳಾದ ನಂದನ್, HS ಮಂಜುನಾಥ್, IK ಮಂಜುನಾಥ್, ಗೋವಿಂದ್ ಸೇರಿ ಇತರರು ಇದ್ದರು. ಗೌರವ ಸಲ್ಲಿಸುವಂತ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಳ್ಳಬೇಕು ಅಂತ ಇಟ್ಕೊಂಡಿದ್ವಿ. ಸೊ ಆ ರೀತಿಯಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಸೊ ಇಷ್ಟು ನನ್ನ ಮಾತಾಗುತ್ತೆ. ನಮ್ಮ ಅಧ್ಯಕ್ಷರ ಕಡೆಯಿಂದ ಅವರ ಒಂದು ರೋಟರಿ ಬಗ್ಗೆ, ಅವರ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಸಪೋರ್ಟು ಹಾಗೆ ಅವ್ರನ್ನ ಉತ್ತೇಜ ಮಾಡುವಂಥ ಒಂದು ಕೆಲಸ ಆಗಲಿ ಅನ್ನೋದನ್ನ ಅವರು ಅಪೀಲ್ ಮಾಡಿಕೊಡ್ತಾರೆ. ಹೀಗಾಗಿ ನಾನು ನನ್ನ ಮಾತು ನೆಕ್ಸ್ಟ್ ನಮ್ಮ ಅಧ್ಯಕ್ಷರಿಗೆ ಬಿಟ್ಟುಕೊಡ್ತಾ ಇದ್ದೀನಿ. ಈ ಒಂದು ದಿನ ಎಲ್ಲ ಪತ್ರಕರ್ತ ವರದಿಗಾರರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ರೋಟರಿ ಕ್ಲಬ್ ಆಫ್ ಚನ್ನರಾಯಪಟ್ಟಣ ವಿಜ್ಞಾನಿಗಳ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇಷ್ಟು ವರ್ಷ ನಾವು ನಮ್ಮೊಂದಿಗೆ ನೀವು ಸಹಕರಿಸಿದ್ದೀರಾ. ನಿಮಗೆ ಪ್ರತಿ ವರ್ಷವೂ ನಾವು ಒಂದು ಗೌರವ ಸಲ್ಲಿಸುವುದು ನಮ್ಮ ಕ್ಲಬ್ನ ಒಂದು ನಡವಳಿಕೆ ಆಗಿರುತ್ತದೆ. ಹಾಗಾಗಿ ಈ ವರ್ಷವೂ ಕೂಡ ನಿಮ್ಮ ಸಂಸ್ಥೆಗೆ ಬಂದು ಪತ್ರಕರ್ತರ ಭವನಕ್ಕೆ ಬಂದು ನಿಮ್ಮ ಎಲ್ಲರಿಗೂ ಶುಭಾಶಯವನ್ನು ತಿಳಿಸಿ ಹೋಗುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ದಿನ ಒಂದು ರೋಟರಿಯ
ಹೊಸ ವರ್ಷ ಬಗ್ಗೆ ಈ ದಿನ ಪ್ರಾರಂಭದ ದಿನ ಅಧ್ಯಕ್ಷರಿಗೆ. ಹಾಗೆ ಆ ದಿನವೇ ನಿಮ್ಮ ಒಂದು ಪತ್ರಕರ್ತರ ವರದಿಗಾರರ ಒಂದು ದಿನ ಆಗಿರೋದ್ರಿಂದ ನಮಗೆ ಒಂದು ಸುದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮ್ಮೆಲ್ಲರ ಸಹಕಾರ ಇಲ್ಲಿವರೆಗೂ ಹೇಗೆ ನಡೆದುಕೊಂಡು ಬಂದಿದೆಯೋ ಹಾಗೆ ನಮಗೂ ಕೂಡ ನಿಮ್ಮ ಸಹಕಾರವನ್ನು ಬಯಸುತ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಅಂತ ಬರುತ್ತದೆ ರೋಟರಿ ಕ್ಲಬ್ಬಲ್ಲಿ. ವರ್ಷದಲ್ಲಿ ಒಂದು ನೀರನ್ನು ಉಳಿಸಿ ಅಂತ ಹೇಳಿ ಕೆರೆ ಮತ್ತು ಕೊಳಗಳನ್ನು ನೀರನ್ನು ಉಳಿತಾಯ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡುವಂಥದ್ದು. ವನ ಮಹೋತ್ಸವ ಅಂತ ಬರ್ತದೆ, ಗಿಡಗಳನ್ನು ನೆಡಿ ಕಾಡು ಬೆಳೆಸಿ ಊರು ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮ ಬರ್ತದೆ. ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್, ಆರೋಗ್ಯ ಮತ್ತು ಒಂದು ರೀತಿ ಹಬ್ಬ ಅಂತಂದರೆ ತಪ್ಪಾಗಲಿಕ್ಕೆ ಇಲ್ಲ. ಸದಾ ನಾವು ಒತ್ತಡದಲ್ಲಿ ಕೆಲಸವನ್ನು ಮಾಡ್ತೀವಿ. ಒಂದು ದಿನ ಎಲ್ಲರೂ ನಮ್ಮ ಪತ್ರಿಕಾ ಮಿತ್ರರು ಮತ್ತು ಎಲ್ಲ ಕುಟುಂಬ ವರ್ಗದವರೆಲ್ಲ ಒಂದು ಕಡೆ ಸೇರಿಕೊಂಡು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತೀವಿ. ಇವತ್ತು ಸಾಂಕೇತಿಕವಾಗಿ ರೋಟರಿ ಕ್ಲಬ್ನವರು ಪ್ರತಿ ವರ್ಷ ನಮ್ಮ ಸಂಘಕ್ಕೆ ಬಂದು ನಮ್ಮನ್ನು ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಅದರ ಜೊತೆಗೆ ನೋಡಿ, ಪ್ರತಿ ವರ್ಷ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಬದಲಾವಣೆ ಆಗೋದು ಇದೇ ದಿನ. ಇವತ್ತು ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಎನ್ ಬಿ ಜ್ಯೋತಿ ಮೇಡಮ್ ಅವ್ರಿಗೆ, ಮತ್ತು ಕಾರ್ಯದರ್ಶಿ ಹೇಮಂತ್ ಸರ್ಗೆ, ಮತ್ತು ಖಜಾಂಚಿ ವೆಂಕಟೇಶ್ ಸರ್ಗೆ, ಮತ್ತು ಪದಾಧಿಕಾರಿ ನಮ್ಮ ಪದ್ಮನಾಭ್ ಸಾವು ಮತ್ತು ಇನ್ನಿತರ ಎಲ್ಲರೂ ಬಂದಿದ್ದಾರೆ. ಅದರ ಜೊತೆಗೆ ನಮಗೆ ಬೊಮ್ಮೇಗೌಡರು ಕಳೆದ ಒಂದು ವಾರದಿಂದ ಫೋನ್ ಮಾಡ್ತಾಯಿದ್ರು, ಸರ್ ನಾವೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತೀವಿ, ನಮಗೊಂದಷ್ಟು ರಿಲೀಫ್ ಬೇಕು, ಮನಸ್ಸಿಗೆ ಶಾಂತಿ ಬೇಕು, ಮತ್ತು ನಾವು ಏಕಾಗ್ರತೆಯಿಂದ ಇರಬೇಕು ಅಂತಂದರೆ ನಮಗೂ ಧ್ಯಾನದ ಅವಶ್ಯಕತೆ ಇದೆ ಅಂತೇಳಿ ಇವತ್ತು ಮೆಡಿಟೇಷನ್ ಹೇಳ್ಕೊಡೋದಕ್ಕೆ ಹಾಸನದಿಂದ ಮಮತಾ ಮತ್ತು ಅವರ ಟೀಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಪತ್ರಕರ್ತರ ಮಿತ್ರ ಪರವಾಗಿ ಮತ್ತು ಬದಲಾದ ವೈಖರಿ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಬೇಕು ಎನ್ನುವ ಉದ್ದೇಶದಿಂದ ಈ ದಿನ ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತದೆ. ಕನ್ನಡದ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ 1843 ಜುಲೈ 1ರಂದು ಮಂಗಳೂರಿನಲ್ಲಿ ಬ್ಯಾಸಿಲ್ ಮಿಷನ್ ಅವರ ಮುದ್ರಣಾಲಯದಿಂದ ಪ್ರಕಟವಾಯಿತು. ನಡೀತಾ ಇದೆ. ನಮ್ಗೆ ಗೊತ್ತಿದ್ದೇನೋ ಮತ್ತು ಗೊತ್ತಿದ್ದು ನಡೆದಿರುವಂತಹ ಎಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಪರೀಕ್ಷಿಸಿ ಜನರಿಗೆ ಉತ್ತಮ ಸಂದೇಶವನ್ನು ತಿಳಿಸ್ಲಿಕ್ಕೆ ಅಂತ ಇರುವಂಥದ್ದೇ ಈ ಪತ್ರಿಕಾ. ಸೊ ಈ ಪತ್ರಿಕಾ ಮಾಧ್ಯಮನ ಮುಂದುವರಿಸ್ತಾ ಇರುವಂಥ ಎಲ್ಲ ಪತ್ರಕರ್ತರಿಗೆ ಇವತ್ತಿನ ದಿನ ಪತ್ರಕರ್ತರ ದಿನಾಚರಣೆ ಅಂಗವಾಗಿ ಶುಭ ಕೋರ್ತಾ ಇದ್ದೀನಿ. ಹಾಗೆ ಪತ್ರಕರ್ತರು ನಮ್ಮ ಕೈಗಿರೋದು ಪೆನ್ ಅಲ್ಲ. ಸೊ ಆ ಪೆನ್ನು ಯಾವಾಗಲೂ ಅಷ್ಟೇ ಒಳ್ಳೆಯದನ್ನ ಮತ್ತು ಸತ್ಯತೆನ ಜನಗಳಿಗೆ ಮಾಹಿತಿಯ ಪರಿಪೂರ್ಣ ನೀಡಲಿಕ್ಕೆ ಅಂತ ಎಲ್ಲರೂ ಕೈಲೂ ಪತ್ರಿಕೋದ್ಯಮ ನಡೆಸೋಕ್ಕಾಗಲ್ಲ, ಮತ್ತೆ ಎಲ್ಲರೂ ಜರ್ನಲಿಸಮ್ ಆಗಕ್ಕಾಗಲ್ಲ. ಸೊ ನಿಮ್ಗೆ ಇರುವಂತ ಒಂದು ಅವಕಾಶನ ಸಮರ್ಪಕವಾಗಿ ಯೂಸ್ ಮಾಡಿಕೊಂಡು ಸಾರ್ವಜನಿಕರಿಗೆ ಸತ್ಯನ ಮತ್ತು ಸಮಾಜಕ್ಕೆ ಒಳ್ಳೆ ಸಂದೇಶನ ಕೊಡಿ ಅಂತ ಈ ಸಂದರ್ಭದಲ್ಲಿ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಸಂದೇಶಿವರ ಅಗ್ರಹಾರ ಬೆಳಗುಳಿ ಏತ ನೀರಾವರಿ ಯೋಜನೆ ಸಾಕಾರಗೊಳ್ಳಲು ಸಾಹಿತಿಗಳಾದ ಎಸ್.ಎಲ್. ಭೈರಪ್ಪನವರು ಕಾರಣ. ಅವರ ಪರಿಶ್ರಮದಿಂದ ಯೋಜನೆಗೆ ಅನುದಾನ ದೊರೆತಿದೆ. ಅವರ ಹೆಸರು ಶಾಶ್ವತವಾಗಿ ಉಳಿಯಲಿ ಎಂಬ ಉದ್ದೇಶದಿಂದ ಈ ಯೋಜನೆಗೆ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಏತ ನೀರಾವರಿ ಯೋಜನೆ ಎಂದು ಹೆಸರಿಡಲಾಗಿದೆ ಎಂದು ಶಾಸಕರಾದ ಸಿ. ಬಾಲಕೃಷ್ಣರವರು ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕಾರೆಕೆರೆ ಸಮೀಪದ ಜಾಬ್ಗಟ್ಟ ಗ್ರಾಮದ ಬಳಿ ಇರುವ ನಾಗಮಂಗಲ ವಿಭಾಗದ ಹೇಮಾವತಿ ನಾಲೆಯ ಜಾಕ್ವೆಲ್ ನೀರೆತ್ತುವ ಮೋಟಾರ್ಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಎಸ್.ಎಲ್. ಭೈರಪ್ಪನವರು ತಮ್ಮ ಹುಟ್ಟೂರಾದ ಸಂತೇಶಿವರ ಗ್ರಾಮದ ರೈತರಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಗ್ರಾಮದ ಕೆರೆ ಶಾಶ್ವತವಾಗಿ ತುಂಬಿಸುವ ಉದ್ದೇಶದಿಂದ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು 20 ಕೋಟಿ ರೂ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದರು. ಕಳೆದ ವರ್ಷ ಯೋಜನೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಯೋಜನೆಯ ವ್ಯಾಪ್ತಿಯ ಕೆರೆಗಳಿಗೆ ನೀರು ಹರಿಸಲಾಗಿದೆ. ಯೋಜನೆ ಸಹಕಾರಗೊಳ್ಳಲು ಶ್ರಮಿಸಿದ ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ಈ ಯೋಜನೆಗೆ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಯೋಜನೆ ಎಂದು ಹೆಸರಿಡಲಾಗಿದೆ ಎಂದರು. ಇನ್ನು ನುಗ್ಗೇಹಳ್ಳಿ ಹಾಗೂ ಹಿರಿಸಾ ವಿಭಾಗದ ಸುಮಾರು 20ಕ್ಕೂ ಹೆಚ್ಚಿನ ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಈ ಯೋಜನೆಗೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಯೋಜನೆಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ದರು. ಈಗಾಗಲೇ 90% ಕಾಮಗಾರಿ ಪೂರ್ಣಗೊಂಡಿದ್ದು ಗುತ್ತಿಗೆದಾರರ ಸಂಸ್ಥೆಯಿಂದ ವಿಳಂಬವಾಗಿದೆ. ಈ ಬಗ್ಗೆ ನೀರಾವರಿ ಸಚಿವರ ಗಮನಕ್ಕೂ ತರಲಾಗಿದೆ. ಶೀಘ್ರ ಬಾಕಿ ಉಳಿದಿರುವಂತಹ 900 ಮೀಟರ್ ಪೈಪ್ಲೈನ್ ಕಾಮಗಾರಿ ಜಾಕ್ವೆಲ್ನಲ್ಲಿ ವಿದ್ಯುತ್ ಸಂಪರ್ಕ ಶೀಘ್ರ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ತಿಳಿಸಲಾಗಿದೆ. ಆದರೆ ಗುತ್ತಿಗೆದಾರರು ನೀರಾವರಿ ಇಲಾಖೆಯಿಂದ ಎನ್ಒಸಿಗೋಸ್ಕರ ಕಾಯುತ್ತಿದ್ದಾರೆ. ಈ ವಿಳಂಬದಿಂದ
ರೈತರಿಗೆ ಸಮಸ್ಯೆಯಾಗುತ್ತಿದೆ. ರೈತರ ಹಿತದೃಷ್ಟಿಯಿಂದ ಯೋಜನೆ ಪೂರ್ಣಗೊಂಡರೆ ಯೋಜನೆ ವ್ಯಾಪ್ತಿಯ ಕೆರೆಗಳಿಗೆ ಈ ವರ್ಷದ ಹಂಗಾಮಿನಲ್ಲೇ ನೀರು ಹರಿಸಬಹುದಾಗಿದೆ. ನವಿಲೆ, ಬಾಗೂರು, ಹಿರಿಸಾವಿ, ಆಲಗೋಟನಹಳ್ಳಿ ಏತ ನೀರಾವರಿ ಯೋಜನೆಗಳಿಂದ ಕೆರೆಗಳಿಗೆ ನೀರು ಹರಿಸಲು ಈಗಾಗಲೇ ಮೋಟಾರ್ಗೆ ಚಾಲನೆ ನೀಡಲಾಗಿದೆ ಎಂದರು. ಎಸ್ಎಲ್ ಭೈರಪ್ಪನವರ ಪರಿಶ್ರಮದಿಂದ ಸಂತೇಶಿವರ, ಅಗ್ರಹಾರ, ಬೆಳಗುಳಿ ಹಾಗೂ ದುಗ್ಗೇನಹಳ್ಳಿ, ಯಾಚನಘಟ್ಟ ಗ್ರಾಮಗಳ ಕೆರೆಗಳು ಈ ಯೋಜನೆಯಿಂದ ತುಂಬುವುದರೊಂದಿಗೆ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ. ಈ ಸಂದರ್ಭದಲ್ಲಿ ಕಾರೇಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಎ ಸತೀಶ್, ತಾಲೂಕು ಟಿಎಪಿಸಿಎಂಎಸ್ನ ನಿರ್ದೇಶಕ ಎಸ್ ಚಿರಂಜೀವಿ, ನಿವೃತ್ತ ರೇಷ್ಮೆ ಅಧಿಕಾರಿ ಕೃಷ್ಣಪ್ರಸಾದ್, ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರುಗಳಾದ ಸಿಡಿ ರೇವಣ್ಣ, ಹುಲಿಕೆರೆ ಸಂಪತ್ಕುಮಾರ್, ನಟೇಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ಕೆಂಪೇಗೌಡ, ಸಿಜೆ ಕುಮಾರ್, ತಾಲೂಕು ಜೆಡಿಎಸ್ ಯುವ ಮುಖಂಡ, ಉದ್ಯಮಿ ಭುವನಹಳ್ಳಿ ಯೋಗೇಶ್, ಮುಖಂಡರಾದ ಎಸ್ಬಿ ವೀರೇಶ್, ಕೃಷ್ಣೇಗೌಡ, ಬೆಳಗಿಹಳ್ಳಿ ಪುಟ್ಟಸ್ವಾಮಿ, ಬ್ಯಾಂಕ್ ಚಂದ್ರಣ್ಣ, ಉದ್ಯಮಿ ಚಿಪ್ಪಿನ ಚಂದ್ರು, ದ್ಯಾವಲಾಪುರ ಪ್ರಕಾಶ್, ದೊಡ್ಡಗನಿ ಸತೀಶ್ ಇದ್ದರು. ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಎಸ್ಎಲ್ ಭೈರಪ್ಪನವರ ಏತ ನೀರಾವರಿ ಯೋಜನೆಗಳ ಮೂಲಕ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ಮುಖಂಡರುಗಳು ಕೂಡ ಉಪಸ್ಥಿತರಿದ್ದಾರೆ. ಇವತ್ತು ನಮ್ಮ ಕೃಷ್ಣೇಗೌಡ ವಿಶೇಷ ವ್ಯಕ್ತಿಯಿಂದ ಚಿರಂಜೀವಿ ಇದ್ದಾರೆ, ಕೆಂಪೇಗೌಡ ಇದ್ದಾರೆ, ಪ್ರಸಾದ್ ಇದ್ದಾರೆ, ರೇವಣ್ಣ ಇದ್ದಾರೆ, ಕಟ್ಟಡ ಸೊಸೈಟಿ ಮಾಜಿ ಅಧ್ಯಕ್ಷರಿದ್ದಾರೆ. ಅದೇ ರೀತಿ ಸತೀಶ್ ಅವರು ಕೂಡ ಬರ್ತಾ ಇದ್ದಾರೆ, ವೀರೇಶ್ ಅಣ್ಣ ಇದ್ದಾರೆ. ಈ ಭಾಗದ ಎಲ್ಲ ಮುಖಂಡರುಗಳು, ನಾಗರಾಜು ಸಹೋದರರು ಎಲ್ಲರೂ ಡೆವಲಪ್ ಕೂಡ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕೆರೆಗಳು ನಿರ್ವಿಘ್ನವಾಗಿ ತುಂಬುವಂಥದ್ದು ಅವಕಾಶ ಆಗಿ ಯೋಜನೆ ಪೂರ್ಣಗೊಳಿಸುವುದಕ್ಕೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಕೂಡ ವಿಶೇಷ ಮಾಡಿದ್ದೇವೆ. ನಾಳೆಯಿಂದ ಬಾಗೂರು, ಅದೇ ರೀತಿ ನವಿಲೆ, ಅದೇ ರೀತಿ ಹಿರಿಸೇವೆ, ಕಲ್ಯಾಣ ಎಲ್ಲ ಪ್ರಾಜೆಕ್ಟ್ಗಳನ್ನ ಒಂದು ಏತ ನೀರಾವರಿ ಯೋಜನೆಗಳ ಮೂಲಕ ನೀರೆತ್ತುವ ಕಾರ್ಯಕ್ರಮ ಕೂಡ ಚಾಲನೆಯನ್ನು ನೀಡ್ತಾ ಇರತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಆ ಭಾಗದಲ್ಲಿ ಆಲ್ಮೋಟ್ನಲ್ಲಿ ಏತ ನೀರಾವರಿ ಯೋಜನೆ ಬಗ್ಗೆ ಕೂಡ ನಾವು ಚಾಲನೆಯನ್ನು ನೀಡ್ತಾ ಸಮಾಜದಲ್ಲಿ ಬಡತನ, ಅಜ್ಞಾನದಿಂದ ಪೋಷಕರು ತಮ್ಮ ಮಕ್ಕಳನ್ನ ದುಡಿಮೆಗೆ ಕಳುಹಿಸುವುದು ತರವಲ್ಲ. ಇದು ಅಪರಾಧ. ಬಾಲ್ಯಾವಸ್ಥೆಯಲ್ಲಿ ಶಿಕ್ಷಣ ಪಡೆಯುವ ಮೂಲಕ ಅನುಭವಿಸಬೇಕೆಂದು ಚನ್ನರಾಯಪಟ್ಟಣದಲ್ಲಿನ ಜಿಲ್ಲಾ 4ನೇ ಸತ್ರ ನ್ಯಾಯಾಧೀಶರಾದ ಕಲ್ಪನಾರವರು ತಿಳಿಸಿದರು. ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಕಾರ್ಮಿಕ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ವತಿಯಿಂದ ಚನ್ನರಾಯಪಟ್ಟಣದಲ್ಲಿನ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆಯ ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದ ಅವರು, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ಜ್ಞಾನವಂತರಾಗಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ, ಕಲ್ಪನಾ ಚಾವ್ಲಾ ಸೇರಿದಂತೆ ಅನೇಕ ಮಹನೀಯರು ವಿಜ್ಞಾನಿಗಳಂತೆ ಜೀವನ ನಡೆಸಬೇಕು. ಶಿಕ್ಷಣ ತೊರೆದು ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಕೆಲಸಕ್ಕೆ ಹೋಗುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ ಎಂದು ಗಮನಕ್ಕೆ ಬಂದಿದೆ. ಈ ರೀತಿ ಆಗಬಾರದು. ಯಾರಾದರೂ ಸಣ್ಣ ಮಕ್ಕಳು ಕೆಲಸ ಮಾಡುತ್ತಿರುವುದು ಕಂಡುಬಂದರೆ ವಿದ್ಯಾರ್ಥಿಗಳು ತಕ್ಷಣವೇ ಈ ವಿಷಯವನ್ನು ತಮ್ಮ ಮುಖ್ಯ ಶಿಕ್ಷಕರಿಗೆ ಅಥವಾ ಕಾನೂನು ಸೇವಾ ಸಮಿತಿಗೆ ತಿಳಿಸಬೇಕು. ಸೇವಾ ಸಮಿತಿ ಈ ಬಗ್ಗೆ ಗಮನ ಹರಿಸುವಂತೆ ತಿಳಿಸಿದರು. ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎ ಅರುಣಕುಮಾರಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕುಸುಮ, ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಪುರುಷೋತ್ತಮ್, ಸುನೀತಾ, ಮಧುಶ್ರೀ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಡಿಕೆ ಹರೀಶ್, ಉಪಾಧ್ಯಕ್ಷ ಪಿ ದಿನೇಶ್, ಕಾರ್ಯದರ್ಶಿ ಹೇಮಂತ್, ಖಜಾಂಚಿ ಕಿರಿಸಾವೆ ಕೆಎಲ್ ಚೇತನ್, ಮಹಿಳಾ ಜಂಟಿ ಕಾರ್ಯದರ್ಶಿ ಸುಷ್ಮಿತಾ ಜೈಪಾಲ್, ಕಾರ್ಮಿಕ ಇಲಾಖೆಯ ಅಧಿಕಾರಿ ಪುಟ್ಟರಾಜು, ಶಿಕ್ಷಣ ಇಲಾಖೆಯ ಎಸಿಒ ಯಧುರಾಜ್, ಮಂಜುನಾಥ್, ಶ್ರೀನಿವಾಸ್ ಮತ್ತಿತರರು ಇದ್ದರು. ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯ ಅಂಗವಾಗಿ ನಡೆದ ಜಾಥಾದಲ್ಲಿ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ ಹಾಗೂ ಮೇಗಲಕೆರೆ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಘೋಷಣಾ ಫಲಕಗಳನ್ನು ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾವನ್ನು ನಡೆಸಿದರು. ಹಚ್ಚಬೇಡ ಹಚ್ಚಬೇಡ ಈತಕ್ಕೆ ನನ್ನನ್ನು, ಹಚ್ಚಬೇಡ ಹಚ್ಚಬೇಡ ಈತಕ್ಕೆ ನನ್ನನ್ನು. ದೆಹಲಿಯ ವಿಜ್ಞಾನ ಭವನದಲ್ಲಿ ಸಂಸ್ಕೃತಿ ಸಚಿವಾಲಯ ಹಾಗೂ ಭಗವಾನ್ ಮಹಾವೀರ ಅಹಿಂಸಾ ಭಾರತಿ ಟ್ರಸ್ಟ್ನ ಸಹಯೋಗದೊಂದಿಗೆ ನಡೆದಂತಹ ಆಚಾರ್ಯ ವಿದ್ಯಾನಂದ ಮಹಾರಾಜರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಉದ್ಘಾಟಿಸಿ ಆಚಾರ್ಯ ಶ್ರೀ ಪ್ರಜ್ಞಾಸಾಗರ ಮಹಾರಾಜರು ಮತ್ತು ಶ್ರವಣಬೆಳಗೊಳ ಜೈನ ಮಠದ ಸ್ವಾಸ್ಥ್ಯ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಮೋದಿಜಿಯವರು ಜೈನ ನೀತಿಶಾಸ್ತ್ರ, ಪ್ರಾಕೃತ ಸಾಹಿತ್ಯ ಮತ್ತು ಶಾಸ್ತ್ರೀಯ ಭಾರತೀಯ ಚಿಂತನೆಗಳನ್ನು ಕುರಿತು 50ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದ ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರು ಹಲವಾರು ಐತಿಹಾಸಿಕ ಜೈನ ದೇವಾಲಯಗಳ ಪುನರುಜ್ಜೀವನ ಮತ್ತು ಸಾಂಪ್ರದಾಯಿಕ ಶಿಕ್ಷಣದ ಪ್ರಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಅವರ ಪ್ರಯತ್ನಗಳು ಜೈನ ಪರಂಪರೆಯ ಸಂರಕ್ಷಣೆ ಮತ್ತು ಪ್ರಾಚೀನ ಭಾರತೀಯ ಭಾಷೆಗಳಲ್ಲಿ ಆಸಕ್ತಿಯ ಪುನರುಜ್ಜೀವನಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ ಎಂದು ತಿಳಿಸಿದರು. ಅಭಿನವ ಚಾರುಕೀರ್ತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಮಾತನಾಡಿ, ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರು ದೇಶಾದ್ಯಂತ ವಿಹಾರ ಮಾಡಿ ಜೈನ ಧರ್ಮವನ್ನು ಪ್ರಚಾರಪಡಿಸಿ ಭಗವಾನ್ ಮಹಾವೀರರ ಸಂದೇಶವನ್ನು ಇಡೀ ವಿಶ್ವಕ್ಕೆ ತಲುಪಿಸಿದಂಥವರು ಹಾಗೂ ಹಲವಾರು ಪ್ರಾಚೀನ ಮಂದಿರಗಳು, ಪ್ರಾಚೀನ ಶಾಸ್ತ್ರಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದವರು ಎಂದು ತಿಳಿಸಿದರು. ಭಗವಾನ್ ಮಹಾವೀರರ 2500ನೇ ವರ್ಷದ ನಿರ್ವಾಣ ಮಹೋತ್ಸವವನ್ನು ದೇಶಾದ್ಯಂತ ಧರ್ಮಚಕ್ರ ಶ್ರೀ ವಿಹಾರ ಮಾಡುವ ಮೂಲಕ ಧರ್ಮ ಪ್ರಭಾವನೆ ಮಾಡಿ ಶ್ರವಣಬೆಳಗೊಳದಲ್ಲಿ ಧರ್ಮಚಕ್ರವನ್ನು ಸ್ಥಾಪನೆ ಮಾಡಿದ ವಿದ್ಯಾನಂದ ಮಹಾರಾಜರು ಶ್ರವಣಬೆಳಗೊಳದ ಹಿಂದಿನ ಗುರುಗಳಾಗಿದ್ದ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳವರ ಗುರುಗಳು ಮತ್ತು ಮಾರ್ಗದರ್ಶಕರಾಗಿದ್ದರು. 1992ರಲ್ಲಿ ಶ್ರವಣಬೆಳಗೊಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ 1000ನೇ ವರ್ಷದ ಸಹಸ್ರಾಭಿ ಮಹಾಮಸ್ತಕಾಭಿಷೇಕ ಮಹೋತ್ಸವವನ್ನು ಆಯೋಜನೆ ಮಾಡಿ ಇಡೀ ವಿಶ್ವವೇ ಬೆಳಗುಳದತ್ತ ತಿರುಗಿ ನೋಡುವಂತೆ ಮಾಡಿದಂಥವರು ವಿದ್ಯಾನಂದ ಮಹಾರಾಜರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಚಾರ್ಯ ವಿದ್ಯಾನಂದ ಮಹಾರಾಜರ ಭಾವಚಿತ್ರವಿರುವ 100 ರೂಪಾಯಿ ಮುಖಬೆಲೆಯ ನಾಣ್ಯ ಹಾಗೂ ಸ್ಟ್ಯಾಂಪ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದರು ಹಾಗೂ ನರೇಂದ್ರ ಮೋದಿ ಅವರಿಗೆ ಧರ್ಮ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 1 ಪತ್ರಿಕಾ ದಿನಾಚರಣೆ ಹಿನ್ನೆಲೆ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರಿಗೆ ಶುಭ ಕೋರಿದ ರೋಟರಿ ಸಂಸ್ಥೆ, ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು. ಸಮಾಜದ ಸರಿದಿಕ್ಕಿಗೆ ಕಾರಣವಾಗಿರುವ ಪತ್ರಕರ್ತರು ಲೇಖನಿ ಹಿಡಿದ ಸೇನಾನಿಗಳು ಎಂದ ವಿವಿಧ ಸಂಘಟನೆಗಳ ಮುಖಂಡರು. ತಾಲೂಕಿನ ಸಂತೇಶ್ವರ ಅಗ್ರಹಾರ ಬೆಳಗುಳಿ ಏತ ನೀರಾವರಿ ಯೋಜನೆಗೆ ಕಾರಣಕರ್ತರು ಸಾಹಿತಿ ಎಸ್ಎಲ್ ಭೈರಪ್ಪನವರು. ಅವರನ್ನು ಶಾಶ್ವತವಾಗಿ ಸ್ಮರಿಸುವ ಹಿನ್ನೆಲೆ ಏತ ನೀರಾವರಿ ಯೋಜನೆ ಎಸ್ಎಲ್ ಭೈರಪ್ಪ ಏತ ನೀರಾವರಿ ಯೋಜನೆ ಎಂದು ನಾಮಕರಣ. ಯೋಜನೆಯಡಿ ನೀರೆತ್ತುವ ಕಾರ್ಯಕ್ಕೆ ಚಾಲನೆ ನೀಡಿದ ಬಾಲಕೃಷ್ಣರವರ ಹೇಳಿಕೆ. ಸಮಾಜದಲ್ಲಿ ಬಡತನ, ಅಜ್ಞಾನದಿಂದ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸುವುದು ತರವಲ್ಲವೆಂದ ನ್ಯಾಯಾಧೀಶರಾದ ಕಲ್ಪನಾರವರು. ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ನಡೆದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆಯ ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಹೇಳಿಕೆ. ದೆಹಲಿಯಲ್ಲಿ ಆಚಾರ್ಯ ವಿದ್ಯಾನಂದ ಮಹಾರಾಜರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಆಚಾರ್ಯ ಶ್ರೀ ಪ್ರಜ್ಞಾಸಾಗರ ಮಹಾರಾಜರು ಮತ್ತು ಶ್ರವಣಬೆಳಗೊಳದ ಜೈನ ಮಠದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಆಶೀರ್ವಾದ ಪಡೆದ ಮೋದಿಯವರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಜೈಪುರ ಜನವಾರ್ತೆಯಲ್ಲಿ. ವಂದನೆಗಳು.